ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಚಿತ್ರ ವಿತರಕ ಕಿರಣ್ ವಿರುದ್ಧ ನಟಿ ಪೂಜಾ ಗಾಂಧಿ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ವಿತರಕ ಕಿರಣ್ ವಿರುದ್ಧ ನಟಿ ಪೂಜಾ ಗಾಂಧಿ ಜಂಟಿ ಪೊಲೀಸ್ ಆಯುಕ್ತರಿಗೆ ದೂರನ್ನು ದಾಖಲಿಸಿದ್ದಾರೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜೇವೂರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೇವೂರ್, ಏನಂತ ಪೂಜಾ ಗಾಂಧಿ ಅವರು ದೂರನ್ನು ದಾಖಲಿಸಿದ್ದಾರೆ? ಏನು ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ವಿತರಕ ಕಿರಣ್ ವಿರುದ್ಧ ನಟಿ ಪೂಜಾ ಗಾಂಧಿ ಜಂಟಿ ಪೊಲೀಸ್ ಆಯುಕ್ತರಿಗೆ ದೂರನ್ನ ದಾಖಲಿಸಿದ್ದಾರೆ. ಡಾಕ್ಟರ್ ಕಿರಣ್ ಅವರು ತಮಗೆ ಬೆದರಿಸಿದ್ದಾರೆ ಅನ್ನೋ ಆರೋಪವನ್ನ ಪೂಜಾ ಗಾಂಧಿ ಮಾಡಿದ್ದಾರೆ. ಏನು ಡಾಕ್ಟರ್ ಕಿರಣ್ ಅವರು ಪೂಜಾ ಗಾಂಧಿ ಅವರನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಪರಿಚಯಿಸಿದೆ ನಾನು ಅನ್ನೋ ಮಾತನ್ನ ಹೇಳಿ ವಿವಾದವನ್ನ ಸೃಷ್ಟಿಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಪೂಜಾ ಗಾಂಧಿ ಅವರು ಜಂಟಿ ಪೊಲೀಸ್ ಆಯುಕ್ತರಿಗೆ ದೂರನ್ನ ದಾಖಲಿಸಿದ್ದಾರೆ. ಏನು ಇತ್ತೀಚೆಗೆ ಅಷ್ಟೇ ನೀನಿಲ್ಲದೆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಸಂಭಾವನೆ ವಿಚಾರದಲ್ಲಿ ಒಂದು ವಿವಾದ ಏರ್ಪಟ್ಟಿತ್ತು. ಈ ಒಂದು ವಿವಾದ ತಣ್ಣಗಾದ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಬನ್ನಿ, ನಮ್ಮ ಪ್ರತಿನಿಧಿ ಜೇವೂರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೇವೂರ್, ಡಾಕ್ಟರ್ ಕಿರಣ್ ವಿರುದ್ಧ ಪೂಜಾ ಗಾಂಧಿ ಅವರು ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಏನ್ ದೂರನ್ನ ದಾಖಲಿಸಿದ್ದಾರೆ? ಹೌದು ಸಮಯ ಈಗಷ್ಟೇ ವಿಷಯ ಗೊತ್ತಾದಂತೆ ಪೂಜಾ ಗಾಂಧಿ ಅವರು ಡಾಕ್ಟರ್ ಕಿರಣ್ ವಿರುದ್ಧ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ವಿಷಯ ಏನಂದ್ರೆ ಕಿರಣ್ ಅವರು ಥ್ರೆಟನ್ ಮಾಡಿದ್ರು ತಮಗಂತ ಅಂತ ಹೇಳಿ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಕಿರಣ್ ಅವರು ಹೇಳೋ ಪ್ರಕಾರ ಕಿರಣ್ಗೆ ಯಾರೋ ಪೂಜಾ ಗಾಂಧಿ ಅವರೇ ಥ್ರೆಟನ್ ಮಾಡಿದ್ದಾರೆ. ಆ ಕಾರಣಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ ಈಗಷ್ಟೇ ಅವರು ಕಿರಣ್ ಅವರು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ವಿಚಾರಣೆಗೆ ಸಿಸಿಬಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ಸೌಮ್ಯ. ಓಕೆ ಜೇವೂರ್, ಯಾವ ರೀತಿ ಬೆದರಿಕೆ ಕರೆ ಬರ್ತಾ ಇದೆಯಂತೆ ಪೂಜಾ ಗಾಂಧಿ ಅವರಿಗೆ? ಸದ್ಯಕ್ಕೆ ಮಾಹಿತಿ ಸಿಕ್ಕ ಹಾಗೆ ಹೇಳೋದಾದ್ರೆ ಪೂಜಾ ಗಾಂಧಿ ಅವರು ಕಿರಣ್ ಅವರು ಹೇಳೋ ಪ್ರಕಾರ ಕಿರಣ್ ಅವರು ಮನೆ ಎದುರ ಗುಂಡಗಳನ್ನು ಕಳಿಸಿಕೊಡ್ತಾ ಇದ್ದಾರೆ ಪೂಜಾ ಗಾಂಧಿ ಅವರು. ಆ ಕಾರಣಕ್ಕೆ ನಾನು ಇವತ್ತು ಕಂಪ್ಲೇಂಟ್ ಕೊಡ್ತಿದ್ದೀನಿ ಕೊಟ್ಟ ಅಂತಾನೆ ಈಗ ಹೇಳಿದ್ರು ಸೌಮ್ಯ. ಓಕೆ, ಧನ್ಯವಾದ ಜೇವೂರ್ ನಿಮ್ಮೆಲ್ಲ ಮಾಹಿತಿಗೆ.